ಧನುರ್ರಾಶಿ ರಸ್ತೆ ದಾಟುವಾಗ, ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಿಂದ ತೊಂದರೆಯಾಗುವಂಥದ್ದು, ಆ ವಿಷಯದಿಂದ ಕಷ್ಟವನ್ನು ಅನುಭವಿಸ್ತಕ್ಕಂತಹ ಸೂಚನೆ ಇದೆ. ಅದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಸೋದರ ಮಾವನ ಸಂಬಂಧದಲ್ಲಿ ಘರ್ಷಣೆ ಆಗ್ಬೋದು. ತಾಯಿಯ ಅಣ್ಣ ತಮ್ಮ, ತಂದೆಯ ತಂಗಿ ಮನೆಯಲ್ಲಿ, ಅಕ್ಕನ ಮನೆಯಲ್ಲಿ, ಹೀಗೆ ಒಂದಷ್ಟು ಸಮಸ್ಯೆಗಳು ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ನೇಹಿತರು ನಿಮ್ಮ ಧೈರ್ಯವನ್ನು ಹೆಚ್ಚಿಸ್ತಾರೆ. ಸ್ನೇಹಿತರ ಒಂದು ಮಾತು, ಅವರು ಕೊಡ್ತಕ್ಕಂತಹ ಒಂದು ಅಭಯ, ನೀವು ಯಾವುದಕ್ಕೂ ಹೆದರಬೇಡಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂತಹ ಮಾತಿದೆಯಲ್ಲ, ಅದು ನಿಮ್ಮ ಧೈರ್ಯ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ. ಕ್ರೀಡಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ. ತಮ್ಮ ಪರಿಶ್ರಮಕ್ಕೆ, ತಮ್ಮ ನಿಷ್ಠೆಗೆ, ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕುವಂಥದ್ದು. ಮಾನಸಿಕವಾಗಿ ದ್ವೇಷ ಅಸೂಯೆಗಳನ್ನು ದೂರ ಮಾಡಿ ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಇದೆಲ್ಲ ಸದುಪಯೋಗವನ್ನು ಮಾಡಿಕೊಳ್ಬೇಕಾದಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗ ಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ ಇರತಕ್ಕಂತಹ ಎಲ್ಲ ಕಷ್ಟಗಳನ್ನು, ದುರಿತಗಳನ್ನು ದೂರ ಮಾಡು ಅನ್ನೋದಾಗಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಮಕ್ಕಳ ಚಿಂತೆಯಿಂದ ಹೊರಬನ್ನಿ. ಮಕ್ಕಳ ಬಗ್ಗೆ ಆಲೋಚನೆ ಇಟ್ಟುಕೊಂಡು ಅದೇ ವಿಚಾರವನ್ನೇ ಪ್ರಧಾನವಾಗಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಮಕ್ಕಳಿಂದ ಉತ್ತಮವಾದಂತಹ ಒಂದು ವಾತಾವರಣ, ಸಿಹಿ ಸುದ್ದಿ ಬರುತ್ತೆ. ಮಕ್ಕಳು ತಮ್ಮ ವಿದ್ಯಾಭ್ಯಾಸ, ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ನೆಲೆಯನ್ನು ಕಂಡುಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುವಂಥದ್ದಿದೆ. ಆತ್ಮವಿಶ್ವಾಸ ಹೆಚ್ಚಾದಷ್ಟು ನಿಮಗೆ ಅನುಕೂಲವಾಗುತ್ತೆ. ಇಲ್ಲದೇ ಇದ್ದರೆ ಯೋಚನೆಯಲ್ಲೇ ದಿನವನ್ನು ಕಳಿಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ. ಸಹಾಯ ಧನ ಸಿಕ್ಕುವಂತಹ ಸೂಚನೆಗಳು, ಆ ಭರವಸೆಗಳು, ಮಾತುಗಳು ನಿಮಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಅಚ್ಚರಿಯ ಘಟನೆ ನಿಮ್ಮ ಮನೆಯಲ್ಲೋ ವ್ಯವಹಾರದಲ್ಲೋ ನಡಿಬಹುದು ಅಂತ ಅರ್ಥ. ಜೀವನದ ನಿರಾಸೆಗಳೆಲ್ಲವನ್ನು ದೂರ ಮಾಡಿ ಆಶಾದಾಯಕರಾಗಿರಿ. ಅಯ್ಯೋ ಯಾವುದನ್ನೋ ಅಂದ್ಕೊಂಡೆ ನನಗಾಗಲಿಲ್ಲ, ಇನ್ನೊಂದು ಅವಕಾಶ ಸಿಕ್ಕತ್ತೆ, ಮತ್ತೊಂದು ಅವಕಾಶ ಸಿಕ್ಕತ್ತೆ. ಜೀವನ ಇಷ್ಟೇ, ಇವತ್ತಿಗೆ ಕೊನೆ ಅನ್ನುವಂತಹ ಭಾವನೆ ಬೇಡ. ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡೋಣ. ಯಶಸ್ಸು ಸಿಕ್ಕುವವರೆಗೂ, ಗುರು ಮುಟ್ಟುವವರೆಗೂ ಕೂಡ ನಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ ಎನ್ನುವಂತಹ ಸಂಕಲ್ಪವನ್ನು ಮಾಡೋಣ ಅನ್ನುವ ಭಾವನೆಯಲ್ಲಿರಿ. ಆರ್ಥಿಕವಾಗಿ ಹಿನ್ನಡೆ ಆದರೂ ಕೂಡ ನಿಮಗೆ ಸಮಾಧಾನ ಇರುತ್ತೆ. ಇವತ್ತಲ್ಲ ನಾಳೆ ನಾನು ದುಡಿಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದುಬಿಟ್ರೆ ಅದು ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದಾಗತ್ತೆ. ಅಧ್ಯಯನ ಮಾಡ್ತಕ್ಕಂತಹ ಮಕ್ಕಳಿಗೆ, ಓದುವ ಮಕ್ಕಳಿಗೆ ಕಲಿಕೆಯ ಸಾಮಗ್ರಿಗಳನ್ನು, ಪುಸ್ತಕವನ್ನು, ಪೆನ್ನು, ನಿಮಗೆ ಯಾವುದೋ ಅನುಕೂಲ ಆಗುತ್ತೆ ಅದನ್ನು ಕೊಡಿಸಿ ಅವರಿಗೆ ಸಂತೋಷಪಡಿಸಿ ಶುಭವಾಗಿ. ಕುಂಭರಾಶಿ, ಹೆಚ್ಚಿನ ವ್ಯಯ, ಕುಟುಂಬದಲ್ಲಿ ಕಲಹ, ತುಂಬ ದುಡ್ಡನ್ನು ಖರ್ಚು ಮಾಡ್ತೀರಿ, ಮನೆಯಲ್ಲಿ ಜಗಳ ಮಾಡ್ಕೊಳ್ತೀರಿ. ನಿಮ್ಮ ಖರ್ಚಿಗೆ ಒಂದಷ್ಟು ಕಡಿವಾಣ ಹಾಕದೇ ಇದ್ದರೆ ಮನೆಯಲ್ಲಿ ಬೈಗುಳ ತಪ್ಪಿದ್ದಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಆಲಸ್ಯವನ್ನು ದೂರ ಮಾಡಬೇಕು, ಆನಂದವಾಗಿರಬೇಕು, ಚಟುವಟಿಕೆಯಿಂದ ಇರಬೇಕು. ಆಲಸ್ಯ ಮನುಷ್ಯನಿಗೆ ಬಹಳ ದೊಡ್ಡದಾದಂತಹ ಶತ್ರು. ಅನುಭವಿಗಳ ಮಾತು, ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಎಂಬುದಾಗಿ. ಶರೀರಕ್ಕೆ ದೊಡ್ಡದಾದಂತಹ ವಿರೋಧಿ ಅಥವಾ ಶತ್ರು ಅಂತಂದರೆ ಅದು ಆಲಸ್ಯ. ಅದನ್ನು ದೂರ ಮಾಡಿಕೊಳ್ಬೇಕು. ಹಳೆಯ ಸ್ನೇಹಿತರ ಭೇಟಿಯಿಂದ ಉತ್ಸಾಹ ಬರುತ್ತೆ, ಆದರೆ ಭೇಟಿಯಾಗೋದಕ್ಕೊಂದಷ್ಟು ಪ್ರಯತ್ನ ಮಾಡಬೇಕಲ್ಲ, ಅದು ಮುಖ್ಯವಾದಂಥದ್ದು. ಜೀವನ ಶೈಲಿಯನ್ನು ಬದಲಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಆಗೋದಿಲ್ಲ, ಅದು ರಕ್ತಗತವಾಗಿ ಬಂದುಬಿಟ್ಟಿದೆಯೇನೋ ಅನ್ನುವ ರೀತಿಯಲ್ಲಿದೆ. ಪ್ರಯತ್ನವನ್ನು ಮಾಡಿ ಪರಿವರ್ತನೆ ಆಗಲಿ, ಬದಲಾವಣೆ ಆಗಲಿ, ಅದು ನಿಮಗೇ ಯಶಸ್ಸನ್ನು ತರುವಂಥದ್ದಾಗಲಿ. ಅನುಮಾನದ ಸಮಯ, ನಿಮ್ಮ ಯಾವುದೇ ರೀತಿಯ ಸಂದರ್ಭವೂ ಕೂಡ ಮನಸ್ಸಿಗೆ ಕಿರಿಕಿರಿಯನ್ನು ಮಾಡುವಂಥದ್ದು. ಯಾಕೆ ಅಂತಂದರೆ ಎಲ್ಲ ವಿಷಯದಲ್ಲೂ ಅನುಮಾನ ನಿಮಗೆ ಕಾಡುವಂಥದ್ದಿರುತ್ತೆ. ಅನಗತ್ಯವಾದಂತಹ ಕೆಲಸಗಳಿಂದ ಸಮಯ ವ್ಯರ್ಥ ಆಗುತ್ತೆ. ಇದೆಲ್ಲವೂ ಕೂಡ ಮಾನಸಿಕವಾದಂತಹ ಕಿರಿಕಿರಿಗೆ ಕಾರಣ. ಆದರೆ ಏನು ಮಾಡೋದು? ಆ ಒಂದು ರೀತಿಯ ಹವ್ಯಾಸವೋ ಅಭ್ಯಾಸವೋ ಅದು ರಕ್ತಗತವಾಗಿಬಿಟ್ಟಿದೆ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ತುಂಬ ಒತ್ತಡದ ದಿವಸ, ಆದರೆ ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಸರಿದೂಗಿಸಬೇಕಾದಂತಹ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲೆ ಇರುವಂಥದ್ದಾಗುತ್ತೆ. ಮಾನಸಿಕವಾದಂತಹ ನೆಮ್ಮದಿ ಇಲ್ಲದೆ ಇರತಕ್ಕಂತಹದ್ದು, ಜುಗುಪ್ಸೆಗೆ ಕಾರಣವಾಗ್ತಕ್ಕಂಥದ್ದಿದೆ. ವ್ಯಾಪಾರದಲ್ಲಿ ಹಾನಿ ಉಂಟಾಗೋದ್ರಿಂದ ಪರ್ಯಾಯ ವ್ಯವಸ್ಥೆಗೆ ಚಿಂತನೆಯನ್ನು ನಡೆಸ್ತೀರಿ. ಇದರ ಬದಲಾಗಿ ಏನಾದರೂ ಒಂದನ್ನು ಮಾಡಬೇಕು ಅನ್ನುವಂಥದ್ದು. ತಂದೆಯವರಿಂದ ಉತ್ತಮವಾದಂತಹ ಸಲಹೆ ಮತ್ತು ಹಣದ ಸಹಾಯ
ಇದೆರಡೂ ಕೂಡ ಸಿಕ್ಕುವಂಥದ್ದು. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಸಂಬಂಧಿಕರಿಂದ ಹಣಕ್ಕೋಸ್ಕರವಾಗಿ ಒತ್ತಾಯ ಬರಬಹುದು. ಯಾವುದೋ ಸಮಸ್ಯೆಯಲ್ಲಿದ್ದೀವಿ, ಸ್ವಲ್ಪ ಹಣದ ಸಹಾಯವನ್ನು ಮಾಡಿ ನಂತರದಲ್ಲಿ ಅದನ್ನು ತೀರಿಸ್ತೀವಿ ಅಂತಲೋ ಅಥವಾ ಹಣವನ್ನು ಕೇಳುವಂಥದ್ದೋ, ಒಟ್ಟಾರೆ ಈ ರೀತಿಯ ಒತ್ತಡ ನಿಮಗೆ ಬರುವಂಥದ್ದಾಗತ್ತೆ. ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ, ಅರಳಿ ಮರಕ್ಕೆ 12 ಪ್ರದಕ್ಷಿಣೆಯನ್ನು ಮಾಡಿ, ಆ ಪ್ರದಕ್ಷಿಣೆಯನ್ನು ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೇ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬುದಾಗಿ ಹೇಳ್ತಾ ಪ್ರದಕ್ಷಿಣೆಯನ್ನು ಮಾಡಿ. ಶುಭವಾಗಿ.